ನಮಸ್ಕಾರ ವೀಕ್ಷಕರೇ, ನಿಮಗೆ PCOD PCOS ಸಮಸ್ಯೆ ಇದೆಯಾ? ಪೀರಿಯಡ್ ಸರಿಯಾಗಿ ಆಗ್ತಾ ಇಲ್ವಾ? ತೂಕ ಹೆಚ್ಚಳ, ಮೊಡವೆ, ಕೂದಲು ಉದುರ್ತಾ ಇದೆಯಾ? ಇದಕ್ಕೆಲ್ಲ ಒಂದೇ ಕಾರಣ, ಹಾರ್ಮೋನ್ಸ್ ಇಂಬ್ಯಾಲೆನ್ಸ್. ಆದರೆ ಈ ವಿಡಿಯೋದಲ್ಲಿ ನಾನು ಹೇಳುವಂಥ ಈ ಆಸನವನ್ನು ನೀವು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ಹಾರ್ಮೋನ್ ಇಂಬ್ಯಾಲೆನ್ಸನ್ನು ನ್ಯಾಚುರಲ್ ಆಗಿ ನಾವು ಕಂಟ್ರೋಲ್ ಮಾಡ್ಕೊಳ್ಬಹುದು. PCOD ಮತ್ತು PCOS ಅಂದರೆ ಅಂಡಾಶಯದಲ್ಲಿ ಹಾರ್ಮೋನ್ ಸರಿಯಾಗಿ ಕೆಲಸ ಮಾಡದೇ ಇರುವಂಥದ್ದು, ಹಾರ್ಮೋನ್ ಇಂಬ್ಯಾಲೆನ್ಸ್. ಇದರಿಂದ ಪೀರಿಯಡ್ಸ್ನಲ್ಲಿ ಸಮಸ್ಯೆಯನ್ನು ಕಾಣಿಸ್ಕೊಳ್ಳುತ್ತೆ, ತೂಕ ಹೆಚ್ಚಳವಾಗುತ್ತೆ, ಮೊಡವೆ ಹಾಗೂ ಪ್ರೆಗ್ನೆನ್ಸಿ ಸಮಯದಲ್ಲಿ ಸಮಸ್ಯೆಯನ್ನು ಕಾಣಿಸ್ಕೊಳ್ಳುವಂಥದ್ದು. ಈ PCOD ಮತ್ತು PCOS ಸಮಸ್ಯೆಯನ್ನು ಮೆಡಿಸಿನ್ ಜೊತೆಗೆ ನಾನು ಹೇಳುವಂಥ ಈ ಆಸನವನ್ನು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ಶಾಶ್ವತವಾಗಿ ನೀವು ಪರಿಹಾರವನ್ನು ಕಂಡುಕೊಳ್ಬಹುದು. ನಮಸ್ಕಾರ ವೀಕ್ಷಕರೇ, ದೈನಂದಿನ ಜೀವನದ ಆರೋಗ್ಯಕ್ಕಾಗಿ RR ಯೋಗ ಡೈಲಿ ಲೈಫ್ ಚಾನಲ್ ನಿಮ್ಮ ಜೊತೆ ನಾನು ಗಣೇಶ್ ಶ್ರೀಕಾಂತ್. ಇವತ್ತು ನಾವು PCOD ಮತ್ತು PCOS ಸಮಸ್ಯೆ ಇರುವ ಮಹಿಳೆಯರಿಗೆ ಸಹಾಯವಾಗುವಂಥ ಆಸನವನ್ನು ಅಭ್ಯಾಸ ಮಾಡೋಣ. PCOD ಮತ್ತು PCOS ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುವಂಥ ಮೊದಲನೇ ಆಸನ ನೌಕಾಸನ. ನೌಕಾಸನವನ್ನು ಅಭ್ಯಾಸ ಮಾಡಲು ಎರಡೂ ಕಾಲುಗಳನ್ನು ಮುಂದಕ್ಕೆ ಚಾಚುತ್ತಾ ದಂಡಾಸನದ ಸ್ಥಿತಿಗೆ ಬನ್ನಿ. ಎರಡೂ ಕಾಲುಗಳನ್ನು ಮುಂದಕ್ಕೆ ಚಾಚಿ, ಬೆನ್ನು ಸಾಧ್ಯವಾದಷ್ಟು ನೇರವಾಗಿರಲಿ, ದಂಡಾಸನದ ಸ್ಥಿತಿ. ಅದಾದ ನಂತರ ನಿಧಾನವಾಗಿ ನಿಮ್ಮ ಅಪ್ಪರ್ ಬಾಡಿಯನ್ನು ಹಿಂದಕ್ಕೆ ತಳ್ತಾ ಎರಡೂ ಕಾಲುಗಳನ್ನು ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮೇಲಕ್ಕೆತ್ತಿ, ಹಾಗೆ ಎರಡೂ ಕೈಗಳನ್ನು ನೇರ ಮಾಡಿ ನೌಕಾಸನ. ಈ ಸ್ಥಿತಿಯಲ್ಲಿ ನೀವು 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ, ಉಸಿರಾಟ ಸಾಧ್ಯವಾದಷ್ಟು ಸಹಜವಾಗಿರಲಿ. ನಿಮಗಿರುವಂಥ PCOD PCOS ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುವಂಥ ಉತ್ತಮವಾದ ಆಸನ ನೌಕಾಸನ. 30 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಕಾಲನ್ನು ಕೆಳಗಡೆ ಇಳಿಸ್ತಾ ಮೊದಲಿನ ಸ್ಥಿತಿಗೆ ಬನ್ನಿ. ಈಗ ಎರಡನೇ ಆಸನವನ್ನು ಅಭ್ಯಾಸ ಮಾಡೋಣ. ಎರಡನೇ ಆಸನ ಉಷ್ಟ್ರಾಸನ. ಉಷ್ಟ್ರಾಸನವನ್ನು ಅಭ್ಯಾಸ ಮಾಡಲು ಮೊದಲು ನಾವು ವಜ್ರಾಸನದ ಸ್ಥಿತಿಗೆ ಬರೋಣ. ಮೊದಲು ನಿಮ್ಮ ಬಲಗಾಲನ್ನು ಮಡಚಿಕೊಳ್ಳಿ. ಅದಾದ ನಂತರ ನಿಮ್ಮ ಎಡಗಾಲು ವಜ್ರಾಸನದ ಸ್ಥಿತಿ. ಈಗ ನಿಧಾನವಾಗಿ ಮಂಡಿ ಮೇಲೆ ನಿಂತ್ಕೊಳ್ಳುವಂಥ ಸ್ಥಿತಿಗೆ ಬರೋಣ. ನಿಮ್ಮ ಎರಡೂ ಮಂಡಿಯನ್ನು ನಿಮ್ಮ ಭುಜದ ಅಂತರಕ್ಕೆ ಸ್ಪ್ರೆಡ್ ಮಾಡಿಕೊಳ್ಳಿ. ಹಾಗೆ ಎರಡೂ ಹಸ್ತವನ್ನು ಸೊಂಟದ ಮೇಲೆ ಇಟ್ಕೊಳ್ತಾ ನಿಮ್ಮ ಸೊಂಟದ ಭಾಗವನ್ನು ಮುಂದಕ್ಕೆ ತಳ್ತಾ ಹಿಂದಕ್ಕೆ ಬೆಂಡಾಗಿ ಉಷ್ಟ್ರಾಸನ. ತಲೆಯನ್ನು ಹಿಂದಕ್ಕೆ ಡ್ರಾಪ್ ಮಾಡಿ ಈ ಸ್ಥಿತಿಯಲ್ಲಿ ನೀವು ಸಹಜವಾಗಿ ಉಸಿರಾಟವನ್ನು ಮಾಡ್ತಾ 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ. 30 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಮೇಲಕ್ಕೆ ಬಂದು ಹಾಗೆ ಕೈಯನ್ನು ರಿಲೀಸ್ ಮಾಡಿಕೊಳ್ಳಿ. ಮೊದಲಿನ ಸ್ಥಿತಿ ವಜ್ರಾಸನದ ಸ್ಥಿತಿಗೆ ಬನ್ನಿ. PCOD PCOS ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುವಂಥ ಮೂರನೇ ಆಸನ ಪ್ಲ್ಯಾಂಕ್ ಪೋಸ್. ಎರಡೂ ಕೈಗಳನ್ನು ಮುಂದಕ್ಕೆ ಚಾಚಿ ಹಾಗೆ ನಿಮ್ಮ ಸಂಪೂರ್ಣ ದೇಹವನ್ನು ಭೂಮಿಗೆ ಸಮಾನಾಂತರವಾಗಿ ಮೇಲಕ್ಕೆತ್ತಿ ಮುಂದಕ್ಕೆ ನೋಡ್ತಾ ಈ ಸ್ಥಿತಿಯಲ್ಲೂ ಕೂಡ ನೀವು ಸಹಜವಾಗಿ ಉಸಿರಾಟವನ್ನು ಮಾಡ್ತಾ 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ. 30 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ನಿಮ್ಮ ಎರಡೂ ಮಂಡಿಯನ್ನು ಕೆಳಗಡೆ ಇಳಿಸ್ತಾ ಮೊದಲಿನ ಸ್ಥಿತಿ ವಜ್ರಾಸನ. ಈಗ ಮುಂದಿನ ಆಸನವನ್ನು ಅಭ್ಯಾಸ ಮಾಡಲು ಹೊಟ್ಟೆ ಮೇಲೆ ಮಲಗಿಕೊಳ್ಳುವಂಥ ಸ್ಥಿತಿಗೆ ಬರೋಣ. ಹೊಟ್ಟೆ ಮೇಲೆ ಮಲಗಿಕೊಳ್ಳುವಂಥ ಸ್ಥಿತಿ PCOD ಮತ್ತು PCOS ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುವಂಥ ಇನ್ನೊಂದು ಆಸನ ವಿಪರೀತ ಶಲಭಾಸನ. ವಿಪರೀತ ಶಲಭಾಸನವನ್ನು ಅಭ್ಯಾಸ ಮಾಡಲು ನಿಮ್ಮ ಎರಡೂ ಕೈಗಳನ್ನು ತಲೆಯ ನೇರ ಮೇಲಕ್ಕೆತ್ತಿ ಹಾಗೆ ಉಸಿರನ್ನು ತೆಗೆದುಕೊಳ್ತಾ ನಿಮ್ಮ ಎರಡೂ ಕೈ ಮತ್ತು ನಿಮ್ಮ ಎರಡೂ ಕಾಲುಗಳನ್ನು ಒಂದೇ ಸಮಯಕ್ಕೆ ಮೇಲಕ್ಕೆತ್ತಿ ವಿಪರೀತ ಶಲಭಾಸನ. ಈ ಸ್ಥಿತಿಯಲ್ಲಿ ನೀವು ಸಹಜವಾಗಿ ಉಸಿರಾಟವನ್ನು ಮಾಡ್ತಾ 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಈ ಆಸನವು ಕೂಡ ಹಾರ್ಮೋನ್ ಇಂಬ್ಯಾಲೆನ್ಸ್ PCOD ಮತ್ತು PCOS ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುವಂಥ ಉತ್ತಮವಾದ ಆಸನ. 30 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ನಿಮ್ಮ ಎರಡೂ ಕೈ ಮತ್ತು ನಿಮ್ಮ ಎರಡೂ ಕಾಲುಗಳನ್ನು ಕೆಳಗಡೆ ಇಳಿಸ್ತಾ ಮೊದಲಿನ ಸ್ಥಿತಿಗೆ ಬನ್ನಿ. ಈಗ ಇನ್ನೊಂದು ಆಸನ PCOD ಮತ್ತು PCOS ಸಮಸ್ಯೆಗೆ ಧನುರಾಸನ. ಧನುರಾಸನವನ್ನು ಅಭ್ಯಾಸ ಮಾಡಲು ನಿಮ್ಮ ಎರಡೂ ಮಂಡಿಯನ್ನು ಮಡಚಿಕೊಳ್ಬೇಕು. ಹಾಗೆ ನಿಮ್ಮ ಎರಡು ಎಂಕಲ್ ಜಾಯಿಂಟನ್ನು ಎರಡು ಹಸ್ತದಿಂದ ಹಿಡಿದುಕೊಳ್ಳಿ. ಉಸಿರನ್ನು ತೆಗೆದುಕೊಳ್ತಾ ನಿಮ್ಮ ಕಾಲು ಹಾಗೂ ನಿಮ್ಮ ದೇಹದ ಮೇಲ್ಭಾಗವನ್ನು ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮೇಲಕ್ಕೆತ್ತಿ. ಈ ಸ್ಥಿತಿಯಲ್ಲಿ ನೀವು ಸಹಜವಾಗಿ ಉಸಿರಾಟವನ್ನು ಮಾಡ್ತಾ 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಸಂಪೂರ್ಣ ದೇಹದಲ್ಲಾಗುವಂಥ ಬದಲಾವಣೆಯನ್ನು ಗಮನಿಸಿ.
30 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ನಿಮ್ಮ ಕಾಲು ಹಾಗೂ ಅಪ್ಪರ್ ಬಾಡಿಯನ್ನು ಕೆಳಗಡೆ ಇಳಿಸ್ತಾ ನಿಧಾನವಾಗಿ ಕೈಯನ್ನು ರಿಲೀಸ್ ಮಾಡಿಕೊಳ್ಳಿ. ಹಾಗೆ ಮಕರಾಸನದಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಈ ಎಲ್ಲ ಆಸನವನ್ನು ಪ್ರತಿದಿನ 20 ರಿಂದ 30 ನಿಮಿಷ 90 ದಿನಗಳ ಕಾಲ ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ನಿಮಗಿರುವಂಥ PCOD ಮತ್ತು PCOS ಸಮಸ್ಯೆಯನ್ನು ಶಾಶ್ವತವಾಗಿ ನೀವು ಕಡಿಮೆ ಮಾಡಿಕೊಳ್ಬೋದು. ಆದರೆ ಗರ್ಭಿಣಿ ಮಹಿಳೆಯರು, ಗಂಭೀರ ಸಮಸ್ಯೆ ಇರುವವರು ಈ ಆಸನವನ್ನು ಅಭ್ಯಾಸ ಮಾಡೋದಕ್ಕಿಂತ ಮೊದಲು ವೈದ್ಯರ ಸಲಹೆಯನ್ನು ಪಡ್ಕೊಳ್ಳುವುದು ಉತ್ತಮ. ವೀಕ್ಷಕರೇ, PCOD ಮತ್ತು PCOS ನಿಮ್ಮನ್ನು ನಿಯಂತ್ರಿಸಬಾರ್ದು, ಆದರೆ ಇದನ್ನು ನೀವು ನಿಯಂತ್ರಿಸಬೇಕು. ಅಂದರೆ ಪ್ರತಿನಿತ್ಯ ಈ ಆಸನವನ್ನು ಅಭ್ಯಾಸ ಮಾಡಿ ನಿಮಗಿರುವಂಥ ಈ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಿ. PCOD ಮತ್ತು PCOS ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಲು ಇರುವಂಥ ಮುದ್ರೆಯನ್ನು ತಿಳಿದುಕೊಳ್ಬೇಕು ಅಂತ ಹೇಳಿದ್ರೆ ಮುದ್ರೆ ಅಂತ ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ಪ್ರತಿದಿನ ಈ ಎಲ್ಲ ಆಸನವನ್ನು ಅಭ್ಯಾಸ ಮಾಡ್ತಾ ನಿಮಗಿರುವಂಥ PCOD ಮತ್ತು PCOS ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಹರಿ ಓಂ ತತ್ಸತ್.